ಪ್ರೈಸ್ ದ ಲಾರ್ಡ್. ದೇವರ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ. ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ. ಎಲ್ಲಿವರೆಗೂ ಆ ಒಂದು ದೋಣಿಯಲ್ಲಿ ಏಸು ಕ್ರಿಸ್ತನು ಇರಲಿಲ್ಲವೋ, ಎಷ್ಟು ಪ್ರಯಾಸ ಪಟ್ಟರು, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಕೂಡ ಸಿಗಲಿಲ್ಲ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಾತಿನ ಮೇಲೆ ಯಾವಾಗ ದೇವರು ಏಸು ಕ್ರಿಸ್ತನು ಆ ದೋಣಿಯೊಳಗೆ ಕೂತು ಇವಾಗ ನೀವು ಬಲೆಗಳನ್ನು ಹಾಕ್ರಿ ಎಂದು ಹೇಳ್ತಾ ಇದ್ದನು. ದೇವರ ಮಾತಿನ ಮೇಲೆ ಬಲೆ ಹಾಕಿದಾಗ ಬಲೆಗಳು ಹರಿದು ಹೋಗುವಷ್ಟು ಮೀನುಗಳು ಸಿಕ್ಕಿದವೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಹಲೋಕದಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ನಾವು ನಮ್ಮ ಜ್ಞಾನದಿಂದ, ನಮ್ಮ ಆಲೋಚನೆಯಿಂದ, ನಮ್ಮ ಶಕ್ತಿಯಿಂದ ಬಹಳಷ್ಟು ಪ್ರಯಾಸ ಪಡ್ತೇವೆ. ಆದರೆ ಯಾವ ಪ್ರಯೋಜನವೂ ಕಾಣದಂತ ಎಷ್ಟೋ ಜನರಿದ್ದಾರೆ. ನಮ್ಮ ಆಲೋಚನೆಯಿಂದ, ನಮ್ಮ ಯೋಚನೆಯಿಂದ ಏನೋ ಕೆಲಸ ಮಾಡಬೇಕು, ಸಕ್ಸಸ್ ಆಗಬೇಕು, ಹೇಗೇಗೋ ಇರ್ಬೇಕಂತ ಆಲೋಚನೆ ಮಾಡ್ತೇವೆ. ಆದರೆ ಎಲ್ಲಿವರೆಗೂ ದೇವರು ನಿನ್ನ ಜೀವಿತದಲ್ಲಿ ಬರುವುದಿಲ್ಲವೋ ನೀನು ಯಾವುದರಲ್ಲಿಯೂ ಸಕ್ಸಸ್ ಆಗ್ಲಕ್ ಸಾಧ್ಯನೇ ಇಲ್ಲ. ಪೇತ್ರನು, ಸಿಮೋನನು ಬಹಳಷ್ಟು ವರ್ಷಗಳಿಂದ ಮೀನುಗಳನ್ನು ಹಿಡಿತಾ ಇದ್ದನು. ಆದರೆ ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟರು ಒಂದು ಮೀನು ಕೂಡ ಸಿಗಲಿಲ್ಲ. ಯಾವಾಗ ಏಸು ಕ್ರಿಸ್ತನು ಆ ಒಂದು ದೋಣಿಯೊಳಗೆ ಹೋಗಿದ್ದಾನೋ ಅಲ್ಲಿ ಕೂತು ಇವಾಗ ನೀನು ಬಲೆ ಹಾಕು ಎಂದು ಹೇಳಿದ ತಕ್ಷಣ ರಾಶಿ ರಾಶಿಯಾಗಿ ಮೀನುಗಳು ಸಿಕ್ಕವು ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಆತ್ಮೀಯ ಪ್ರಯಾಣದಲ್ಲಿ ನಡೆಯುವಾಗ ಎಷ್ಟೋ ಸಾರಿ ದೇವರಿಗೆ ವಿರೋಧವಾಗಿ ನಮ್ಮ ಆಲೋಚನೆಯಿಂದ, ನಮ್ಮ ಯೋಚನೆಯಿಂದ ಏನೇನೋ ಕೆಲಸ ಮಾಡಬೇಕು, ಯಾವುದೋ ಬಿಸ್ನೆಸ್ ಮಾಡಬೇಕು, ಹೇಗೋ ಮಾಡಿ ಸಕ್ಸಸ್ ಆಗ್ಬೇಕಂತ ನಮ್ಮ ಪ್ರಯಾಸನೋ ಪಡ್ತಾನೆ ಇರ್ತೇವೆ. ಆದರೆ ದೇವರು ನಮ್ಮ ಇಲ್ಲದೆ ನಾವು ಸಕ್ಸಸ್ ಆಗ್ಲಕ್ಕ ಸಾಧ್ಯವಿರುವುದಿಲ್ಲ. ದೇವರಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಯಾವಾಗ ನಾವು ನಮ್ಮ ರಕ್ಷಕನನ್ನು, ನಮ್ಮ ಕರ್ತನನ್ನು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಆಹ್ವಾನಿಸಿ ದೇವರ ಚಿತ್ತದನುಸಾರವಾಗಿ ನಡೀತೇವೋ ಆ ದಿನದಲ್ಲಿ ಸಿಮೋನನಿಗೆ ಯಾವ ರೀತಿಯಿಂದ ರಾಶಿ ರಾಶಿಯಾಗಿ ಮೀನುಗಳು ಸಿಕ್ಕಿದವು, ಅದೇ ತರ ನಾವು ನಮ್ಮ ಆತ್ಮೀಯ ಪ್ರಯಾಣದಲ್ಲಿ ನಡೆಯುವಾಗ ದೇವರನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನಾವು ಆತನ ಚಿತ್ತದನುಸಾರವಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಆತನ ಚಿತ್ತದ ಮೇರೆಗೆ ಕೆಲಸವನ್ನು ಮಾಡುವಾಗ ನಾವು ಕೈ ಹಾಕ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ದೇವರು ಸಫಲತೆಯನ್ನು ಕೊಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಎಷ್ಟು ಪ್ರಯಾಸ ಪಟ್ಟರೂ ಯಾವ ಲಾಭವೂ ಇರುವುದಿಲ್ಲ. ಒಂದು ವೇಳೆ ದುಡ್ಡು ಸಂಪಾದಿಸಬಹುದು, ಆದರೆ ಸಮಾಧಾನ ಎಂದಿಗೂ ಸಿಗುವಂಥದ್ದಿಲ್ಲ. ಆದರೆ ನಿನಗೆ ತೃಪ್ತಿ ಯಾವತ್ತೂ ಸಿಗುವಂಥದ್ದಿಲ್ಲ. ಯಾಕೆಂದರೆ ಏಸು ಇಲ್ಲದ ಮನೆಯಲ್ಲಿ ಶಾಂತಿ ಎಂದಿಗೂ ಇರುವುದಿಲ್ಲ, ಸಮಾಧಾನ ಎಂದಿಗೂ ಇರುವುದಿಲ್ಲ, ನೆಮ್ಮದಿ ಎಂದಿಗೂ ಇರುವುದಿಲ್ಲ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ, ನಮ್ಮ ಬಾಳಿನ ಒಂದು ದೋಣಿಯಲ್ಲಿ ನಾವು ನಮ್ಮ ರಕ್ಷಕನನ್ನು, ನಮ್ಮ ದೇವರನ್ನು, ಏಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಆಹ್ವಾನಿಸಿ ದೇವರ ಚಿತ್ತದ ಮೇರೆಗೆ, ದೇವರ ಮಾತಿನ ಮೇರೆಗೆ ನಾವು ನಡೆಯುವುದಾದರೆ ನಮ್ಮ ಜೀವನದಲ್ಲಿ ಯಾವ ಕೊರತೆ ಇಲ್ಲದಂತೆ, ಏಸು ಇಲ್ಲದೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ ಸಿಮೋನನು, ಯಾವ ಲಾಭವೂ ಸಿಕ್ಕಲಿಲ್ಲ. ಯಾವಾಗ ದೇವರು ಅವನ ಜೀವನದಲ್ಲಿ, ಅವನ ದೋಣಿಯಲ್ಲಿ ಬಂದಿದ್ದಾನೋ ರಾಶಿ ರಾಶಿಯಾಗಿ ಮೀನುಗಳು ಸಿಕ್ಕಿದವೆ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಾವಾಗ್ಲೂ ದೇವರ ಚಿತ್ತಕ್ಕೆ ವಿಧೇಯರಾಗಿ ಆತನನ್ನು ನಮ್ಮ ಜೀವನದಲ್ಲಿ ಆಹ್ವಾನಿಸಿ, ದೇವ ನಿನ್ನ ಚಿತ್ತವಿದ್ದರೆ ಮಾತ್ರ ನಾ ಈ ಕೆಲಸಕ್ಕೆ ಹಾಕುತ್ತೇನೆ, ನಿನ್ನ ಚಿತ್ತ ಇದ್ರೆ ಮಾತ್ರ ನಾ ಈ ಒಂದು ಕೆಲಸ ಮಾಡುತ್ತೇನೆ ಎಂದು ನಾವು ಮಾಡುವುದಾದರೆ ದೇವರು ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಸಫಲತೆಯನ್ನು ಕೊಡುತ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ, ನಮ್ಮನ್ನು ಉನ್ನತ ಸ್ಥಾನಕ್ಕೆ ಒಯ್ತಾನೆ. ದೇವರು ಇಲ್ಲದೆ ನಾವು ಈ ಲೋಕದಾಗ ಏನ್ ಮಾಡಿದ್ರು ಎದರಲ್ಲಿ ಕೂಡ ಸಕ್ಸಸ್ ಆಗೋದಿಲ್ಲ, ಎದರಲ್ಲಿ ಕೂಡ ನಮಗೆ ಸಮಾಧಾನ ಸಿಗುವಂಥದ್ದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಬ್ಬರು ದೇವರನ್ನು ನಂಬಿ ಆತನ ಮೇಲೆ ನಂಬಿಕೆ ಇಟ್ಟು ದೇವರ ಚಿತ್ತದನುಸಾರವಾಗಿ ನಡಿಬೇಕು. ಅವಾಗ ಮಾತ್ರ ನಮ್ಮ ಪ್ರಯಾಸಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡುವಂಥವನಾಗಿದ್ದಾನೆ. ದೇವರ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ.